ಇವರು ಗ್ಯಾರಂಟಿ ಹೇಳಿದ್ದೇನು 40% ಕಮಿಷನ್ ಹೋಗ್ತಾ ಇದೆ, ಆ ಹಣದಲ್ಲಿ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ. ಈಗ ಒಂದ್ ಕಡೆ ಸಾಲ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಬೆಲೆ ಏರಿಕೆ ಬರೆ ಎಳಿತಾ ಇದ್ದಾರೆ. ಇದರ ದೂರಗಾಮಿ ಪರಿಣಾಮ ಅನ್ನೋ ಏನಾಗುತ್ತೆ ಅನ್ನೋದನ್ನ ಎಕನಾಮಿಕ್ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಮರ್ತು ಬಿಟ್ಟಿದ್ದಾರೆ. ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆದ್ರೆ ಬೇರೆ ರಾಜ್ಯಗಳ ಜೊತೆಗೆ ನಾವು ಸ್ಪರ್ಧೆ ಮಾಡಕ್ ಆಗಲ್ಲ. ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆದ್ರೆ ಸಣ್ಣ ಸಣ್ಣ ಕೈಗಾರಿಕೆಗಳು ಮುಚ್ಚುವ ಪರಿಸ್ಥಿತಿ ಬರುತ್ತೆ. ಭಿಕ್ಷೆ ಬೇಡೋ ಸ್ಥಿತಿಗೆ ರಾಜ್ಯವನ್ನು ತೆಗೆದುಕೊಂಡು ಹೋಗೋದಕ್ಕೆ ಇವರು ಹೊರಟಿದ್ದಾರೆ. ಈ ಜನ ವಿರೋಧಿ ನೀತಿ ವಿರುದ್ಧ ನಮ್ಮ ನಾವು ಹೋರಾಟವನ್ನ ಮುಂದುವರಿಸ್ತೇವೆ. ಸರ್ಕಾರಕ್ಕೆ ಆಗ್ರಹ ಮಾಡ್ಲಿಕ್ಕೆ ಬಯಸ್ತೇನೆ, ನೀವು ಯಾವ ಬೆಲೆ ಏರಿಕೆ ನೀತಿಯಾಗಿ ಮಾಡ್ಕೊಂಡಿದ್ದೀರಿ ಇದನ್ನ ಪುನರ್ವಿಮರ್ಶೆ ಮಾಡಿ, ಏರಿಸಿರೋ ಬೆಲೆಗಳನ್ನು ಇಳಿಸಿ. ಇಲ್ಲದೆ ಇದ್ರೆ ನಾವು ಇದನ್ನ ರಾಜ್ಯವ್ಯಾಪಿ ಜನಾಂದೋಲನವಾಗಿ ರೂಪಿಸ್ತೇವೆ. ಇವರು ಗ್ಯಾರಂಟಿ ಹೇಳಿದ್ದೇನು 40% ಕಮಿಷನ್ ಹೋಗ್ತಾ ಇದೆ, ಆ ಹಣದಲ್ಲಿ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ. ಈಗ ಒಂದ್ ಕಡೆ ಸಾಲ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಬೆಲೆ ಏರಿಕೆ ಬರೆ ಎಳಿತಾ ಇದ್ದಾರೆ. ಇದರ ದೂರಗಾಮಿ ಪರಿಣಾಮ ಅನ್ನೋ ಏನಾಗುತ್ತೆ ಅನ್ನೋದನ್ನ ಎಕನಾಮಿಕ್ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಮರ್ತು ಬಿಟ್ಟಿದ್ದಾರೆ. ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆದ್ರೆ ಬೇರೆ ರಾಜ್ಯಗಳ ಜೊತೆಗೆ ನಾವು ಸ್ಪರ್ಧೆ ಮಾಡಕ್ ಆಗಲ್ಲ. ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆದ್ರೆ ಸಣ್ಣ ಸಣ್ಣ ಕೈಗಾರಿಕೆಗಳು ಮುಚ್ಚುವ ಪರಿಸ್ಥಿತಿ ಬರುತ್ತೆ. ಭಿಕ್ಷೆ ಬೇಡೋ ಸ್ಥಿತಿಗೆ ರಾಜ್ಯವನ್ನು ತೆಗೆದುಕೊಂಡು ಹೋಗೋದಕ್ಕೆ ಇವರು ಹೊರಟಿದ್ದಾರೆ. ಈ ಜನ ವಿರೋಧಿ ನೀತಿ ವಿರುದ್ಧ ನಮ್ಮ ನಾವು ಹೋರಾಟವನ್ನ ಮುಂದುವರಿಸ್ತೇವೆ. ಸರ್ಕಾರಕ್ಕೆ ಆಗ್ರಹ ಮಾಡ್ಲಿಕ್ಕೆ ಬಯಸ್ತೇನೆ, ನೀವು ಯಾವ ಬೆಲೆ ಏರಿಕೆ ನೀತಿಯಾಗಿ ಮಾಡ್ಕೊಂಡಿದ್ದೀರಿ ಇದನ್ನ ಪುನರ್ವಿಮರ್ಶೆ ಮಾಡಿ, ಏರಿಸಿರೋ ಬೆಲೆಗಳನ್ನು ಇಳಿಸಿ. ಇಲ್ಲದೆ ಇದ್ರೆ ನಾವು ಇದನ್ನ ರಾಜ್ಯವ್ಯಾಪಿ ಜನಾಂದೋಲನವಾಗಿ ರೂಪಿಸ್ತೇವೆ.